ಸಮಸ್ಯೆಗಳು. ಅದೇ ರೀತಿ ಇವತ್ತಿನ ತಮಿಳುನಾಡು ಗಡಿ ಹೊಂದ್ಕೊಂಡಿರ್ತಕ್ಕಂಥ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಾಗ ಸಾಕಷ್ಟು ಸಮಸ್ಯೆಗಳು ಕೂಡ ಕಾಣಬಹುದು. ಆ ಒಂದು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಬಂದ್ರೆ ಇವತ್ತು ಪುನಸ್ನೂರು ಗ್ರಾಮ ಪಂಚಾಯತಿ ಮತ್ತು ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಿರ್ಬೋದು. ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಸಮಸ್ಯೆಗಳನ್ನ ಈ ಒಂದು ಪುನಸ್ನೂರು ಗ್ರಾಮ ಪಂಚಾಯತಿಯಲ್ಲಿ ಕಾಣುತ್ತೇವೆ. ಈ ಒಂದು ಸಮಸ್ಯೆಗಳ ಕುರಿತಂತೆ ಇವತ್ತೇನಂದ್ರೆ ರೈತ ಮುಖಂಡರು ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೆಲವೊಂದಿಷ್ಟು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಹಾಗೆ ಲೆಟರ್ಸ್ ಗಳು ಕೂಡ ಕೊಟ್ಟಿದ್ರು. ಇನ್ನೂ ಕೂಡ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದಾದ್ರೆ ಏನ್ ಹೇಳ್ತಾರೆ, ಸೊ ಇವರು ಕೊಟ್ಟಂತ ಲೆಟರ್ಸ್ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ಬರೋಣ. ಸರ್, ಈಗ ತಾವೇಂದ್ರೆ 2025 ಕೂಡ ಲೆಟರ್ ಕೊಟ್ಟಿದ್ರಿ, ಮನೆ ಕೂಡ ತಾವೇಂದ್ರೆ ಹೋರಾಟ ಮಾಡಿದ್ರಿ. ಈ ಒಂದು ಹೋರಾಟದ ವಿಚಾರವಾಗಿ ಏನ್ ಸಂಬಂಧ ಹೋರಾಟಗಳನ್ನ ಮಾಡ್ತಿದ್ರಿ, ಏನ್ ಸಮಸ್ಯೆ ಇದೆ ರೈತರಿಗೆ? ನೋಡಿ ಸರ್, ನಮ್ದು ಪುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರಿದ ಪುಂದೂರು ಗ್ರಾಮದಲ್ಲಿ ನಾವು ಕಾಡಂಚಿನ ಗ್ರಾಮ. ನಮಗೆ ದಿನನಿತ್ಯ ಅಂದ್ರೆ ಬೆಳೆಗಳು ಆನೆಗಳು ದಾಳಿ ಮಾಡ್ತವೆ. ದಿನನಿತ್ಯ ರಾತ್ರಿ ಅನ್ನೋಗಿಲ್ಲ ಹಗಲು ಅನ್ನೋಗಿಲ್ಲ. ಆ ಮಡೆ ಕಾಡಾನೆ ದಾಳಿಯಿಂದ ಎಲ್ಲ ಫಸಲನ್ನು ನಾಶ ಮಾಡಿರುತ್ತೆ. ಅದು ಜನಗಳ ಮೇಲೂ ಅಟ್ಯಾಕ್ ಮಾಡ್ತವೆ ಆನೆಗಳು. ಅದನ್ನ ನಾವು 11ನೇ ತಾರೀಕು 12ನೇ ತಿಂಗಳು 2025 ಇಸ್ವಿಯಲ್ಲಿ ಕೂಡ ಅರಣ್ಯ ವಲಯ ಅಧಿಕಾರಿಗೂ ಲೆಟರ್ ಕೊಟ್ಟಿದ್ದೀನಿ, ವಲಯ ಅರಣ್ಯಾಧಿಕಾರಿಗೂ ಪುಂದೂರು ಕೊಟ್ಟಿದ್ದೀವಿ ನಾವು. ಅವರು ಇದುವರೆಗೂ ಯಾವುದೋ ಕ್ರಮ ತಗೊಂಡಿಲ್ಲ. ನಿನ್ನೆ ನಾವು ಹೋರಾಟದ ಮುಖಾಂತರ ಪ್ರತಿಭಟನೆ ಮುಖಾಂತರ ನಾವು ನಮಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿಕೊಡಿ, ನಮಗೆ ಆನೆಯಿಂದ ನಾವು ಯಾವ ಫಸಲು ತೊಳಕಾಯ್ತಲ್ಲ, ನಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ಲೆಟರ್ ಕೊಟ್ಟಿದ್ದೀವಿ. ಅವ್ರು ನಮ್ಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿಕೊಟ್ಟಿದ್ರೆ ನಮ್ಮ ಮೇಲೆ ದಾಳಿ ಆಯ್ತಿರಲ್ಲ, ಬೆಳೆ ಫಸಲು ಆಯ್ತಿರಲ್ಲ. ನಮ್ಗೆ ಪರಿಹಾರ ಬೇಕಾಗಿಲ್ಲ. ಅವ್ರ ಪರಿಹಾರ ನಮ್ಗೆ ಬೇಕಿಲ್ಲ, ಸರ್ಕಾರದ ಪರಿಹಾರ ನಮ್ಗೆ ಬೇಕಿಲ್ಲ ಸರ್. ನಮಗೆ ಆನೆ ದಾಳಿಯಿಂದ ದಿನನಿತ್ಯ ಬೆಳೆ ಫಸಲನ್ನು ಹಾನಿ ಮಾಡ್ತವೆ, ಜನಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಅದರಿಂದ ನಾವು ನಿನ್ನೆ ಪ್ರತಿಭಟನೆ ಮುಖಾಂತರ ಅವ್ರಿಗೆ ನಾವು ರೈಲ್ವೆ ಬ್ಯಾರಿಕೇಡ್ ಮಾಡಿಕೊಡಿ ನಮ್ಗೆ ದಯವಿಟ್ಟು. ಆವಾಗ ಆನೆ ಬರಲ್ಲ, ನಮಗೂ ಹಾನಿ ಆಗಲ್ಲ, ನಿಮಗೂ ತೊಂದರೆ ಆಗಲ್ಲ ನಮ್ಗೆ. ಅದನ್ನ ದಯವಿಟ್ಟು ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಮಾಡಿಕೊಡಿದ್ದು ನಾವು ಹೋರಾಟ ಮುಖಾಂತರ ಪ್ರತಿಭಟನೆ ಮುಖಾಂತರ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ ಸರ್. ಅದು ಇನ್ನೇನು 4-5 ತಿಂಗಳು ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಒಂದು ಸುತ್ತಮುತ್ತ ಹಳ್ಳಿ 26 ಹಳ್ಳಿ ಸೇರುತ್ತೆ, ಹಳ್ಳಿ ನಾವು ಉಗ್ರ ಹೋರಾಟ ಅಂತ ಮಾಡ್ತಾ ಇದೀವಿ ಸರ್. ಸರಿ, ಈಗ ತಾವು ಏನ್ ಹೇಳ್ತಾ ಇದ್ರಿ, ಇವತ್ತು ರೈತರಿಗೆ ಇವತ್ತು ಬೆಳೆ ಹಾನಿ ಆಗ್ತಾ ಇದೆ ಅಂತ ನಾವು ವಿಚಾರದಲ್ಲಿ ಹೋದ್ರೆ ಬೆಳೆ ಹಾನಿ ಆಗಿರ್ತಕ್ಕಂಥ ವಿಚಾರಕ್ಕೆ ಪರಿಹಾರ ಏನಾದ್ರು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಿದ್ಯಾ? ಇಲ್ಲಿ ಗಂಟ ಆಗಿರ್ತಕ್ಕಂಥ ಹಾನಿಗೆ ನೆರವಾಗಿದೆಯಾ ಹೇಗೆ ಅಂತ? ಸರ್, ಆಗಿದೆ ಅಂದ್ರೆ ಸರ್ 50,000 ನಾವು ಬಂಡವಾಳ ಬಾಳೆ ಹಾಕಿದೀವಿ. ಅವರು ಕೊಡೋದು 2,000 ರೂಪಾಯಿ 3,000 ರೂಪಾಯಿ ಕೊಡ್ತಾರೆ ಸರ್. ನಾವು 5 ಲಕ್ಷ 10 ಲಕ್ಷ ಸಾಲ ಮಾಡಿ ನಾವು ರೈತರು ಬೆಳೆ ಹಾಕಿರುವಾಗ ಆನೆಗಳು ಸಂಪೂರ್ಣ ಗಾಳಿ ಮಾಡಿರ್ತಾರೆ. ಅವ್ರಿಗೆ ಕೇಳಿದ್ರೆ ವಲಯ ಅರಣ್ಯಾಧಿಕಾರಿಗಳಿಗೆ ಕೇಳಿದ್ರೆ ನಮಗೆ ಸರ್ಕಾರದಿಂದ 2,000 ಬಂದಿದೆ ಅಷ್ಟೇ, 3,000 ಕೊಡ್ತಾರೆ ಅಷ್ಟೇ. ಏನ್ ಸರ್, ನಾವು ಲಕ್ಷ ಗಂಟೆ ಬಂಡವಾಳ ಹಾಕ್ಬಿಟ್ಟು ನಾವು ರೈತರು 2,000 3,000 ಕೊಟ್ಟರೆ ಪ್ರಯೋಜನ ಆಗುತ್ತೆ ಸರ್. 1 ಕ್ವಿಂಟಲ್ ರಾಗಿ 3,000 ಆಗುತ್ತೆ ಸರ್. ಅವ್ರಿಗೆ ಕೇಳಿದ್ರೆ 1,200 100,000 ಅಂತ ಕೊಡ್ತಾ ಇದಾರೆ ಸರ್. ಅವರು ಬೆಳೆ ನಿನ್ನೆ ಮೊನ್ನೆ ಸಂಪೂರ್ಣ ಬೆಳೆ ಔಟಾಗಿದೆ ಸರ್. 5 ಲಕ್ಷ ಬಂಡವಾಳ ಹಾಕಿರೋದು ಅವ್ರು ಕೊಡೋದು 3,000 4,000 ಕೊಡ್ತಾರೆ ಸರ್ಕಾರ. ಯಾವ ಉದ್ದೇಶಪೂರ್ವಕವಾಗಿ ನಮ್ಗೆ ಅದರಿಂದ ದಯವಿಟ್ಟು ರೈಲ್ವೆ ಬ್ಯಾರಿಕೇಡ್ ಹಾಕ್ಬಿಟ್ಟಂದ್ರೆ ನಮಗೆ ಯಾವ ತೊಂದರೆ ಆಗಲ್ಲ, ನಿಮಗೂ ಅನುಕೂಲ ಆಗುತ್ತೆ. ನಾವು ನಿಮ್ಮನ್ನು ವಿರೋಧ ಮಾಡಲ್ಲ, ಅರಣ್ಯಾಧಿಕಾರಿಗಳು ಸರ್ಕಾರ ವಿರುದ್ಧ. ಬಟ್ ನಮ್ಮ ರೈತರಿಗೆ ನೆರವು ಮಾಡಿಕೊಡಿ ನೀವು. ಸರ್, ಈಗ ರೈತರಿಗೆ ಇವತ್ತು ಹಾನಿ ಉಂಟು ಮಾಡತಕ್ಕಂಥ ಪ್ರಶ್ನೆ ಕೂಡ ನಡೆದಿರಬಹುದಲ್ಲ, ರೈತರಿಗೆ ಹಾನಿ ಆಗಿದೆ, ಯಾಕಂದ್ರೆ ಜೀವನ ಹಾನಿ ಏನಾದ್ರು ಆಗಿರ್ತಕ್ಕಂಥ ಪ್ರಸಂಗ ನಡೆದಿದೆಯಾ ಹೇಗೆ? ಆಗಿದೆ ಸರ್. ಹಿಂದೆ ಕೂಡ ಅವ್ರು ಪರಿಹಾರ ಕೊಟ್ಟಿದ್ದಾರೆ, ವಲಯ ಅರಣ್ಯಾಧಿಕಾರಿಗಳು ಪರಿಹಾರ ಕೊಟ್ಟು ನೀರ್ ಸಿದ್ರಾಯಕ ಅಂತ ಹೇಳಿ ಆನೆ ದಾಳಿ ಮಾಡಿ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವ್ರು ತಿರ್ಕೊಂಡ್ರು. ಇವಾಗ ಅದು ಕರಡಿ ದಾಳಿ ಮಾಡಿದೆ, ಹುಲಿ ಚಿರತೆ ದಾಳಿ ಆಗುತ್ತೆ ಸರ್ ಮುಂದೆ. ನಾವು ಆ ಭಯದಿಂದ ಬೆಳೆಯಕ್ಕೂ ಆಯ್ತಲ್ಲ, ನಾವು ರೈತರು ಭಯ ಪಡ್ತಾ ಇದೀವಿ, ಸ್ವಲ್ಪ ಭಯದ ವಾತಾವರಣ ಇದ್ದೀವಿ. ಆದ್ರಿಂದ ನಾವು ದಯವಿಟ್ಟು ರೈಲ್ವೆ ಬ್ಯಾರಿಕೇಡ್ ಹಾಕೊಡಿ. ನೀವು ಕೂಡ 2-3 ಸಾವಿರ ರೂಪಾಯಿ ಸಾಕಾಗಲ್ಲ ನಮ್ಗೆ. ನಾವು ಹಾಕಿರೋ 5 ಲಕ್ಷ 10 ಲಕ್ಷ ಬಡ್ಡಿ ಹಾಕಿದೀವಿ. ಅದರಿಂದ ವಲಯ ಅರಣ್ಯಾಧಿಕಾರಿಗಳಿಗೂ ಸಚಿವರು ಹೇಳ್ತಾ ಇದೀನಿ, ಸರ್ಕಾರಕ್ಕೂ ಮನವಿ ಮಾಡ್ತೀವಿ, ದಯವಿಟ್ಟು ಆದಷ್ಟು ಬೇಗ ನಮಗೆ ರೈಲ್ವೆ ಬ್ಯಾರಿಕೇಡ್ ಕಮ್ಮಿನ ಹಾಕ್ಬಿಡ್ಬೇಕಂತ ನಾನು ಮನವಿ ಮಾಡ್ತಾ ಇದೀನಿ ಸರ್. ಸರ್, ಈಗ ಈ ಅರಣ್ಯ ಪ್ರದೇಶದಿಂದ ರೈತರ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರಿ, ಹಾಗೆ ಸಾರ್ವಜನಿಕರಾದ ತಾವು ಇರುವ ನಿವಾಸಿಗಳಿಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಸಮಸ್ಯೆಗಳಾಗ್ತಾ ಇದೆಯಾ ಹೇಗೆ? ಸರ್, ಪಂಚಾಯತಿಯಿಂದ ಇವಾಗ ನಮಗೆ ಕಸ ಕಟ್ಟಿಸುವ ವಾಹನ ಕಳಿಸ್ತಾ ಬೆಳಗಿನಾಗ ಕಳಿಸ್ತಾ ಇದಾರೆ ಸರ್. ವಾರಕ್ಕೆ 2 ಬಾರಿ 3 ಬಾರಿ ಕಳಿಸ್ತಾ ಇದಾರೆ. ಕಸನ ಹಾಕ್ತಾ ಇದೀವಿ, ಟೆಂಪಲ್ ಹಾಕ್ಬಿಡ್ತಾರೆ. ಆದ್ರೂ ಮೂಲ ಸರ್ ಕಾಡು ಹಂಚಿನ ಗ್ರಾಮದ್ರಿಂದ ನಮಗೆ ಸರ್ಕಾರ ವತಿಯಿಂದ ಅಂತ ಸೌಲಭ್ಯಗಳು ಇಲ್ಲ ಸರ್. ಇವಾಗ ಯಾವ್ದು ಮಾಡಿಕೊಟ್ಟಿಲ್ಲ. ಏನೋ ಕುಡಿಯ ನೀರಾದ್ರೂ ಸಮಸ್ಯೆ ಬಗೆಹರಿಸ್ತಾರೆ ಪಂಚಾಯತಿ ಅವರು. ಅದು ಬಿಟ್ಟರೆ ದೊಡ್ಡ ಡೆವಲಪ್ಮೆಂಟ್ ನಮ್ಮ ಹಳ್ಳಿಗಳಿಗೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ವತಿಯಿಂದ ಮಾಡ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದಕ್ಕಾದ್ರೆ ಸಾಕಷ್ಟು ಕಾರಣಗಳಿರ್ಬೋದಲ್ಲ. ಈಗ ಅರಣ್ಯ ವ್ಯಾಪ್ತಿಯ ಇಲಾಖೆಗೆ ಸಂಬಂಧಪಟ್ಟಂತ ಜಮೀನುಗಳು ಸಾಕಷ್ಟು ಆವರಿಸಿಕೊಂಡಿರೋದಾಗಿ ಹೇಳ್ತಕ್ಕಂಥ ವಿಚಾರದಲ್ಲಿ ಅರಣ್ಯ ಪ್ರದೇಶದಲ್ಲಿ ತಾಳ್ತಿ ಅನ್ನೋದು ಕೂಡ ಒಂದ್ ಕಡೆ ಇದಾಗ್ತದೆ. ಅದರಿಂದ ಸಮಸ್ಯೆಗಳು ಏನಾದ್ರು ಉಂಟಾಗ್ತಾ ಇದೆಯಾ? ಅದೇ ಸರ್, ಅರಣ್ಯ ಸಮಸ್ಯೆ ಅರಣ್ಯ ಇಲಾಖೆಯವರು ನಮಗೆ ಬ್ಯಾರಿಕೇಡ್ ಹಾಕ್ಬಿಟ್ರೆ ರೈತರು ಬದುಕೊಳ್ತಾರೆ ಸರ್. ಅರಣ್ಯ ಸಂಬಂಧಪಟ್ಟದ್ದು ನಮ್ಗೆ ಅವರು ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ತಂದು ಹಾಕ್ಬಿಟ್ರೆ ಅಂದ್ರೆ ನಮ್ಮ ರೈತರು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಾಗ ಆಯ್ತು ನಮ್ಮ ಪುಂಜೂರು ಗ್ರಾಮದವ್ರಿಗೆ. ಅದು ಒಂದು ಸರ್ಕಾರ ವತಿಯಿಂದ ಮೂಲ ಸೌಲಭ್ಯ ಇದೆ ಸರ್. ನಮಗೆ ಇನ್ನೂ ಅನುಕೂಲವಾಗಿದೆ ಹೊರತು ಅನುಕೂಲ ಆಗಿಲ್ಲ ಸರ್ಕಾರದಿಂದ.
ಓಕೆ ಸರ್, ತಮ್ಮ ಹೆಸರು? ಚಂದ್ರಶೇಖರ್ ಅಂತ ಸರ್. ಮಾಡತಕ್ಕಂಥ ಕಾರ್ಯ ಸಾಧನೆಗಳಂತಂದ್ರೆ ಏನು ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇದೆ ಪಂಚಾಯಿತಿ ಗ್ರಾಮೀಣ ಭಾಗದ ಜನರಿಗೆ? ಏನೆಲ್ಲ ವ್ಯವಸ್ಥೆಗಳಾಗಿದೆ ಅಂತ ಹೇಳ್ತೀರಿ ಸರ್? ರೈತರಿಗೆ ಪಂಚಾಯಿತಿಯಿಂದ NRGಲಿ ಕೆಲಸಗಳು ನಡೀತಾ ಇದೆ. ಪ್ರತಿಯೊಂದು ಕೆಲಸನ NRGಲಿ ಮಾಡ್ತಾ ಇದ್ದಾರೆ ಸದಸ್ಯರುಗಳು ಮತ್ತು PDO ಅವರು. ಸಮಸ್ಯೆ ನಮ್ಮಲ್ಲಿ ಪ್ರತಿ ಮಾಡಿಗಳಿವೆ. ಇಲ್ಲಿ ಎಲ್ಲ ಗಿರಿಜನರು ಲಂಬಾಣಿಗಳು ಇರೋದು. ನಮ್ಮ ಏನಾಗಿದೆ ಅಂದರೆ ಸರ್ಕಾರದಿಂದ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟ ಮೇಲೆ ಆದರೆ ಅದಕ್ಕೆ RTC ಆಗಿಲ್ಲ. ರೈತರು ಯಾವುದೇ ಒಂದು ಇದು ತಗೋಬೇಕಾದ್ರೆ ಒಂದು ಪಿಂಗ್ಲರ್ ಪೈಪ್ ಆಗಲಿ, ಬೇರೆ ಏನಾದರೂ ಗೊಬ್ಬರ ಆಗಲಿ, ಇನ್ನೊಂದು ಸಬ್ಸಿಡಿಲಿ ತಗೋಬೇಕಾದ್ರೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ RTC ತರ್ತಾರೆ. ಹಕ್ಕುಪತ್ರ ಇದೆ. 97-98 ಕೊಟ್ಟಿದ್ದಾರೆ ಹಕ್ಕುಪತ್ರನ. ಆವತ್ತಿಂದ ಇದುವರೆಗೂ ಅವ್ರಿಗೆ ಪೋಡಿ ಮಾಡಿ, ಜೊತೆಗೆ ಒಂದು ಬೌಂಡ್ರಿ ಮಾಡಿದ್ದಾರೆ ಅವ್ರಿಗೆ, ಗಿರಿಜನರಿಗೆ ಇಷ್ಟು ಎಕರೆ ಜಮೀನು ಅಂತ. ಆ ಜಮೀನಿಗೆ ರಸ್ತೆಗಳಿಲ್ಲ. ಅವರು ಏನು ಬೆಳೆಸೋಕ್ಕಾಗಲ್ಲ. ಅಲ್ಲಿ ಒಬ್ಬರು ಜಮೀನು ಮಾಡಿದ್ರೆ ಇನ್ನೊಂದು ಜಮೀನಿಗೆ ಹೋಗೋಕ್ಕಾಗಲ್ಲ. ರಸ್ತೆಗಳಿಲ್ಲ. ಮೊದಲನೇದಾಗಿ ಅವ್ರಿಗೆ ಬೋರ್ವೆಲ್ಗಳು ಆಗ್ತಾ ಇದೆ. ಒಂದೊಂದು ಬೋರ್ವೆಲ್ ಕೊಡ್ತಾ ಇದ್ದಾರೆ. MLA ಅವರು ಸುಮಾರು ಹೆಚ್ಚು ಕಡಿಮೆ ಒಂದು 30-40 ಬೋರ್ವೆಲ್ ಕೊಟ್ಟಿದ್ದಾರೆ. ಆದರೆ ಅದನ್ನು ಅವರು ರೈತರು ಬೆಳೆನೂ ಹಾಕೋಕ್ಕಾಗಲ್ಲ. ಕಾರಣ ಏನು ಅಂದರೆ ಆನೆಗಳ ಕಾಟ. ಆನೆಗಳಿಗೆ ಪ್ರತಿ ವರ್ಷ ಕೇಳಿದಾಗ ಸರ್ಕಾರದಿಂದ ಅಮೌಂಟ್ ಬಂದಿದೆ, ಫೆನ್ಸಿಂಗ್ ಹಾಕ್ತಾರೆ, ಬ್ಯಾರಿಗೇಡ್ ಹಾಕ್ತಾರೆ ಅಂತ ಹೇಳ್ತಾರೆ. ಯಾವ ಕೆಲಸನೂ ಆಗ್ತಾ ಇಲ್ಲ. ಸರಿ, ಯಾವುದೇ ರೀತಿ ಇವತ್ತು ಬರೀ ಹೇಳಿಕೆಗಳ ಮೇಲೆ ಉಳಿದಿದೆಯಾ ಅಥವಾ ಏನಾದರೂ ಕಾರ್ಯರೂಪಕ್ಕೆ? ಅದು ನಿಜ ಹೇಳಬೇಕಾದ್ರೆ ಹೇಳಿಕೆ ಮೇಲೆ ನಡೀತಾ ಇದೆ. ಇವಾಗ ಮೊನ್ನೆ ದಿನಾನು ಶಾಸಕರು ಬಂದಿದ್ರು, ಪುಟ್ಟರಂಗ ಶೆಟ್ಟಿ ಅವರು. ಒಂದು 11 ಕಿಲೋಮೀಟರ್ಗೆ ಇದಾಗಿದೆ ಅಂತ ಹೇಳಿದ್ದಾರೆ. ಅದ್ರ ಮಾಡ್ತಾ ಇದೀವಿ ಅಂತ ಅವರು DF ಫೋನ್ ಮಾಡಿ ನಮ್ಮ ಮುಂದೆನೆ ಫೋನ್ ಮಾಡಿದ್ರು. ಟೆಂಡರ್ ಆಗಿದೆ, ಅಮೌಂಟ್ ರಿಲೀಸ್ ಆಗಿಲ್ಲ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದ್ರು MLA ಅವ್ರಿಗೆ. ಟೆಂಡರ್ ಆಗಿದೆ, ಅಮೌಂಟ್ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಸುಮ್ಮನೆ ಏನಕ್ಕೆ ಅದು ಟೆಂಡರ್ ಆಗೋದು? ಈ ತರ. ಆಮೇಲೆ ಹುಲಿಗಳ ಕಾಟಗಳು ಇವೆ ಇಲ್ಲಿ ಅತಿ ಹೆಚ್ಚು. ಹುಲಿ ಕಾಡಾನೆ ಅಂದ್ರೆ ನೀವು ಒಂದ್ಸರಿ ಹೋಗಿ ನೋಡಿ. ಪ್ರತಿ ದಿನ ಅವರೇ ಫಾರೆಸ್ಟ್ನವರೇ ಬಂದು ಓಡಿಸ್ತಾರೆ, ಅದು ಹೋಗಲ್ಲ. ಎಲ್ಲ ಬೆಳೆ ನಾಶ ಮಾಡಿದ್ದಾರೆ. ಹುಂಜೂರಲ್ಲಿ ಈಗ ಒಂದು ವಾರದಿಂದ ಒಂದು 30-40 ಎಕರೆ ಜಮೀನ್ ಬಾಳೆನ ಇದೆ. ಜೊತೆಗೆ ರೈತರಿಗೆ ಬೆಳೆಗೆ ಬೆಲೆ ಇಲ್ಲ. ಆದರೂ ಕಷ್ಟದಲ್ಲಿ ಬೆಳೆಸ್ತಾ ಇದ್ರೆ ಆ ಬೆಳೆನ ತಗೊಂಡು ಅವರು ಮಾರಕ್ಕಾಗ್ತಾ ಇಲ್ಲ. ಜೊತೆಗೆ ನಮ್ಮಲ್ಲಿ ಪೋಡ್ಗಳು ಜಾಸ್ತಿ ಇವೆ ಸರ್. ಗಿರಿಜನರ ಪೋಡ್ಗಳು ಯಾವ ಪೋಡನ್ನು ಇವತ್ತು ಗಂಟನು ಕರೆಕ್ಟಾಗಿ ಯಾವ ಕೆಲಸನೂ ಆಗಿಲ್ಲ. ಅಲ್ಲಿ ಏನೇನು ಸೌಲಭ್ಯಗಳು ಬೇಕಿದೆ ಗಿರಿಜನರಿಗೆ? ಸರ್, ಗಿರಿಜನರಿಗೆ ಈ ಪಕ್ಕದಲ್ಲೇ ತಮಿಳ್ನಾಡು ಇದೆ. ನಮ್ಮಲ್ಲಿ ತಮಿಳ್ನಾಡು ಪಕ್ಕದಲ್ಲೇ ಇದೆ. ಹೆಂಗಿದೆ ಅಂದ್ರೆ ಒಂದೊಂದು ವಿಲೇಜ್ನ ಯಾವ ತರ ಮಾಡಿದ್ದಾರೆ ಅಂದ್ರೆ ಮನೆಯಿಂದ ಹಿಡಿದು ಕರೆಂಟು, ಅವ್ರಿಗೆ ಕುಡಿಯೋ ನೀರು ಮತ್ತೆ ರಸ್ತೆಗಳು, ಪ್ರತಿ ಒಂದೊಂದು ಊರನ್ನ ಡೆವಲಪ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಹೋಗಿ ನೋಡಿದಾಗ ನೀವೇ ಖುಷಿ ಪಡಬೇಕು. ಈ ವಿಲೇಜ್ ಯಾವ ತರ ಇದು ಮಾಡಿದ್ದಾರೆ ಅಂತ. ಟೋಟಲ್ ಸರ್ಕಾರದಿಂದಾನೇ ಮಾಡ್ತಾ ಇರೋದು. ಆದ್ರೆ ನೀಟಾಗಿ ಮಾಡ್ತಾ ಇದ್ದಾರೆ ಕೆಲಸನ. ನಮ್ಮಲ್ಲಿ ಕೆಲಸ ಆಗೋದೇ ಇಲ್ಲ ಅಂತಲ್ಲ. CC ರಸ್ತೆ ಹಾಕ್ತಾರೆ, ಇನ್ನೊಂದ್ ಕಡೆ ಕಿತ್ತೋಗುತ್ತೆ, ಇನ್ನೊಂದು ಆ ಕಡೆ ಹಾಕ್ತಾರೆ. ಮನೆಗಳು ಸಣ್ಣ ಪುಟ್ಟ ಕೊಡ್ತಾರೆ. ಗಿರಿಜನರು ಮನೆ ಕಟ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಅಲ್ಲ, ತಾವು ಕೂಡ ಒನ್ ಟೈಮ್ ಅಧ್ಯಕ್ಷರಾಗಿದ್ದಾರಲ್ಲ, ಅಂತ ಸಮಯದಲ್ಲಿ ಏನಾದ್ರು ಆ ರೀತಿ ಪ್ರಯತ್ನಗಳೇನಾದ್ರು ಮಾಡಿದ್ರೆ ಹೇಗೆ ಅಂತ? ಆ ಹಿಂದೆ ಸುಮಾರು ಮನೆಗಳನ್ನು ಇದು ಮಾಡ್ಕೊಟ್ಟಿದ್ದೀವಿ ಸರ್. ಅವಾಗ 1,75,000 ಕೊಡ್ತಾರೆ ಸರ್ಕಾರದಿಂದ. ಮತ್ತೆ ಅವರು ಹಾಕಿ ಕಟ್ಕೊಳ್ಳೋಂಥ ಸ್ಥಿತಿಲಿ ಇಲ್ಲ. ತಮಿಳ್ನಾಡಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ RCC ಮನೆಗಳನ್ನ 4 ಲಕ್ಷ 4.5 ಲಕ್ಷಕ್ಕೆ ಸರ್ಕಾರದಿಂದ ಟೆಂಡರ್ ಕರೆದು ಇದು ಮಾಡಿದ್ದಾರೆ. ಆ ಥರ ಏನಾದರೂ ನಮ್ಮಲ್ಲೂ ಮಾಡಬೇಕು ಅಂತ ಒಂದಿದೆ. ನಾವು ಇವಾಗಲೂ ಮಧ್ಯದಲ್ಲಿ ಒಂದ್ಸರಿ ಮೀಟಿಂಗ್ ಎಲ್ಲ ಮಾಡಿ ನಾವು ಸರ್ಕಾರಕ್ಕೂ ತಿಳಿಸ್ತೇವೆ, ಮತ್ತೆ ಟ್ರೈಬಲ್ ಆಫೀಸ್ಗೂ ತಿಳಿಸಿದ್ವಿ. ಅವರು ಶಾಸಕರು ಹೇಳಿದ್ರು 300 ಮನೆ ಶಾಂಕ್ಷನ್ ಆಗಿದೆ ಅಂತ. ಇವತ್ತು ಗಂಟನು ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ರು ಹೊರತು ಯಾವುದೋ ಸಿದ್ದು ವಿಕಾಸ್ ಅಂದ್ಬಿಟ್ಟು ಒಂದು ಮನೆ ಇದು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂದ್ಬಿಟ್ಟು ಇಲ್ಲಿ ಇದಕ್ಕೆ ಬಂದಿದ್ರಲ್ಲ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಆ ಟೈಮಲ್ಲಿ ಅವರು ಒಂದು ಇದು ಮಾಡಿದ್ರು, ಒಂದು ಯೋಜನೆ ಮಾಡಿದ್ರು. ಇನ್ನೂ ಅದಕ್ಕೆ ತಂದಿಲ್ಲ, ಏನೂ ಇಲ್ಲ. ನಾವು ಪಂಚಾಯತಿಯಿಂದ ಈ ಸರಿನೂ ಇದೆಲ್ಲ ಸಭೆ ಮಾಡಿ ಇಷ್ಟು ಮನೆ ಬೇಕು ಅಂತಾನು ಇದು ಮಾಡಿದ್ದು. 100 ಮನೆ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ರು, ಆಗಿಲ್ಲ, ಇನ್ನೂ ಆಗಿಲ್ಲ. ಸರ್, ಇನ್ನೊಂದು
ವ್ಯವಸ್ಥಿತವಾಗಿ ಹೇಳ್ಬೇಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕೂ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೇಗಿದೆ ಜನಕ್ಕೆ ಆ ಒಂದು ನೆರವು ಅಂತಂದ್ರೆ? ಸರ್, ಶಿಕ್ಷಣ ಕ್ಷೇತ್ರಕ್ಕೆ ಪರವಾಗಿಲ್ಲ ಸರ್. ಈಗ ಆಶ್ರಮ ಶಾಲೆಗಳು ತುಂಬಾ ಚೆನ್ನಾಗಿ ಆಗಿವೆ, ಸ್ಕೂಲ್ಗಳೆಲ್ಲ ಚೆನ್ನಾಗಿವೆ. ಆದ್ರೆ ಆರೋಗ್ಯದ್ದು ಕಷ್ಟ ಇದೆ ಸರ್. ಈಗ ನೋಡ್ಕೊಳ್ಳಿ, ಬೇಡ್ಗುಳಿಲಿ ಡಾಕ್ಟರ್ಗಳೇ ಬರಲ್ಲ. ಯಾರು ಕೇಳಿದ್ರು ಅವರು ಡಾಕ್ಟರ್ಗಳದು ಬಂದ್ರು ಬರ್ತೀವಿ, ಇಲ್ಲ ಅಂದ್ರು ಇಲ್ಲ ಅಂತಾರೆ. ನರ್ಸ್ಗಳು ಇದಾರೆ, ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂದ್ಬಿಟ್ಟು ಪಾಪ ಅವರು ಹಿಂದೆ ಮುಂದೆ ನೋಡ್ತಾರೆ. ಇವಾಗಲೂ ಇಲ್ಲಿ ಮಂಗಳಮ್ಮ ಅಂತ ಒಬ್ರು ನರ್ಸ್ ಇದ್ರು, ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ರು. ಅವ್ರಿಗೇನೋ ಸಂಬಳನೇ ಆಗಿಲ್ಲ 10 ತಿಂಗಳಿಂದ ಅಂದ್ಬಿಟ್ಟು ಅವರು ಪಾಪ ಓಡಾಡ್ಕೊಂಡು, ಈಗ ಗಿರಿಜನ ಕಷ್ಟ. ಇಲ್ಲಿದ್ದಾಗ ಪೋಡ್ಗಳಲ್ಲಿ ಇದ್ದಾಗ ಅವರು ಸಣ್ಣ ಪುಟ್ಟ ಆದ್ರೆ ಅವರು ಓಡ್ ಬಂದು ನೋಡ್ತಾರೆ. ಅವರು ಟ್ರೈಬಲ್ಲೇ ನರ್ಸ್ಗಳು. ಆ ಕಾರಣದಿಂದ ಆರೋಗ್ಯ ಇಲಾಖೆ ಸ್ವಲ್ಪ ಹಿಂದೆ ಇದೆ ಅಂತೀನಿ ನಾನು. ಆರೋಗ್ಯ ಇಲಾಖೆ ಅವರು ಏನು ಅಂತ ಇದು ಮಾಡ್ತಾ ಇಲ್ಲ ನಮ್ಮಲ್ಲಿ. ಸರ್ಕಾರಕ್ಕೆ ಈ ಸಂಬಂಧಿಸಿದ ಹಾಗೆ ನಮ್ಮ ಪತ್ರಿಕೆ ಮೂಲಕ ಮತ್ತು ಡಿಜಿಟಲ್ ಮಾಧ್ಯಮದ ಮೂಲಕ ಏನು ತಿಳಿಸಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್, ಅದೇ ಗಿರಿಜನರ ಬಗ್ಗೆ ಸ್ವಲ್ಪ ಜಮೀನುಗಳದು ವ್ಯವಸ್ಥೆ ಜೊತೆಗೆ ಆರೋಗ್ಯ, ನೀವು ಕೇಳಿದ್ರಲ್ಲ, ಆರೋಗ್ಯದ್ದು ಮೊದಲನೇ ಆದ್ಯತೆ ಇದು ಮಾಡಬೇಕು ಸರ್. ನೀವು ಏನಂದ್ರೆ ಇಲ್ಲಿ ಬಸ್ಸಲ್ಲಿ ಹೋಗದೇ ಇರೋ ಜನ ಇದ್ದಾರೆ. ಬಸ್ ಅಂದ್ರೆ ಬಸ್ ಹತ್ತಲ್ಲ, ಅವರು ನಡ್ಕೊಬೇಕಾದ್ರೆ 20 ಕಿಲೋಮೀಟರ್ ಹೋಗ್ತಾರೆ, ಬಸ್ಸಲ್ಲಿ ಹೋಗಲ್ಲ. ಅಂತ್ಯ ಜನನು ಇದ್ದಾರೆ ಗಿರಿಜನರಲ್ಲಿ. ಅದಕ್ಕೆ ನೀವು ಬಸ್ ಹತ್ತಲ್ಲ ಸರ್, ಅವ್ರಿಗೆ ಅಭ್ಯಾಸ ಇಲ್ಲ, ಬಸ್ಸಲ್ಲಿ ಸಿಟಿಗೆ ಹೋಗಿ ಅಭ್ಯಾಸ ಇಲ್ಲ. ಇಲ್ಲಿಂದ ತಾಲೋಡಿ ಇದೆ, 1 8 ಕಿಲೋಮೀಟರ್ ತಾಲೋಡಿಗೆ ಹೋಗ್ಬೇಕು. ತಲೆನೋವು ಅಂದ್ರೆ ತಾಲೋಡಿಗೆ ಹೋಗ್ಬೇಕು. ನಮ್ಮಲ್ಲಿ ಅದೊಂದು ಆಸ್ಪತ್ರೆದು ಒಂದು ವ್ಯವಸ್ಥೆ ಆಗ್ಬೇಕು ಸರ್. ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕಾಗುತ್ತೆ. ಸ್ವಲ್ಪ ಸರ್ಕಾರಕ್ಕೆ ನೀವು ಕೇಳಲೇಬೇಕು. ನಾವು ತುಂಬಾ ದಿನ ಇದು ಮಾಡಿದೀವಿ. ಅಂದ್ರೆ ಯಾರೋ ಡಾಕ್ಟರ್ ಬರ್ತಾರೆ, ಯಾವುದೋ ಒಂದು ಪಿಕ್ನಿಕ್ ಬರ್ತಾರಲ್ಲ, ಆ ಥರ ಬರ್ತಾರೆ ಅವರು ಡಾಕ್ಟ್ರು. ಯಾವ ಥರ ಅಂದ್ರೆ ಭಾನುವಾರ ಬರೋದಂತೆ. ಭಾನುವಾರ ಬಂದು ಅವರು ರೆಡಿಯಾಗಿರ್ತಾರೆ. ಅಲ್ಲಿ ಯಾರೋ 1 2 3 ಜನ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಹೋದ್ರೆ ಸಂಜೆ ಬಂದ್ಬಿಡ್ತಾರೆ ವಾಪಸ್. ಅದನ್ನ ಸಮಸ್ಯೆ ಇದೆ ಸರ್. ಥ್ಯಾಂಕ್ಸ್ ಸರ್. ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಶಮೀರ್ ಪಾಷಾ ಅಂತ, ಮಾಜಿ ಅಧ್ಯಕ್ಷರು. ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ಪಂಚಾಯತಿಲಿ ವರ್ಕ್ ಮಾಡ್ಕೊಂಡಿದ್ದೀನಿ, ಸದಸ್ಯರಾಗಿದ್ದೀನಿ.